ಅವನ ನಮಸ್ಕಾರ. ನಾನು ಸುಕೀರ್ತಿ ಜೈನ್, ಕೃಷಿ ಕಿಸಾನ್ ರಕ್ಷಣಾ ಸಂಘದಿಂದ. ಇವತ್ತು ನಾವು ಕೋನೋ ವೀಡರ್ ಅಂದರೆ ಮೊದಲು ದೂಡಿಕೊಂಡು ಹೋಗುವ ಯಂತ್ರ ಇತ್ತು, ಅದರ ಬದಲಿಗೆ ಎಲೆಕ್ಟ್ರಿಕ್ ಯಂತ್ರವನ್ನು ನಾವು ಪರಿಚಯಿಸೋಣ ಅಂತೇಳಿ ಸೂರ್ಯ ನಿರ್ಭರ್ ಆ ಕಂಪನಿಯವರಿಂದ ಕೌಶಿಕ್ ಮತ್ತು ಅಶ್ವಿನಿ ಮೇಡಮ್ ಅವರಿಗೆ ನಾವು ಕೃಷಿ ಮೇಳ, ಬ್ರಹ್ಮಾವರ ಕೃಷಿ ಮೇಳದಲ್ಲಿ ಒಮ್ಮೆ ಕಾಂಟ್ಯಾಕ್ಟ್ ಆದಾಗ ಇದನ್ನು ನೋಡಿಬಿಟ್ಟು ನಾನು ನಾಟಿ ಮಾಡ್ತೇನೆ ಯಂತ್ರದ ಮುಖಾಂತರ. ಅದನ್ನು ನಾಟಿ ಮಾಡಿದಾಗ ಕೋನೋ ವೀಡರ್ ಒಂದು 15 ದಿವಸದ ನಂತರ ಕೋನೋ ವೀಡರ್ ಹಾಕ್ಲಿಕ್ಕೆ ಇರ್ತದೆ. ಆಗ ನಮಗೆ ಫೋನ್ ಮಾಡ್ತಾರೆ, ಕೋನೋ ವೀಡರ್ ಇದ್ದರೆ ಕೊಡಿ ಅಂತೇಳಿ. ಆಗ ಜನನು ಕಳಿಸಿದರೆ ಕೋನೋ ವೀಡರ್ ಹಾಕಿದಾಗ ಅವರಿಗೆ ತುಂಬ ಸ್ಟ್ರೈನ್ ಆಗ್ತದೆ. ಅದು ಕೋನೋ ವೀಡರ್ಗೆ 2000ದಲ್ಲಿ ಸಿಗ್ತದೆ, ಬಟ್ 1 ಎಕರೆ ಮಾಡಬೇಕು ಅಂದರೆ 2-3 ದಿವಸದಲ್ಲಿ ಮಾಡ್ತಾ ಇರ್ತಾರೆ ಜನ. ಅದು ಕೂಡ ಬರ್ಡನ್ ಆಗ್ತದೆ. ಅದಕ್ಕೆ ಏನಾದರೂ ಒಂದು ಸಿಂಪಲ್ ಐಡಿಯಾಗಳನ್ನೆಲ್ಲ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡ್ತಾ ಇದ್ವಿ. ಆಗ ತಮಿಳ್ನಾಡಿದ್ದೆಲ್ಲ ಕಾಣ್ತಾ ಇತ್ತು, ಬಟ್ ಅದರಲ್ಲಿ ಎಷ್ಟು ಸಕ್ಸಸ್ ಉಂಟು ಅಂತೇಳಿ ನಮ್ಗೆ ಗೊತ್ತಿಲ್ಲ. ಹೀಗೆ ನೋಡ್ತಾ ಇರುವಾಗ ಬ್ರಹ್ಮಾವರ ಕೃಷಿ ಮೇಳದಲ್ಲಿ ಇವರದೊಂದು ಸ್ಟಾಲ್ ಇತ್ತು. ಅದರಲ್ಲಿ ನೋಡಿದಾಗ ಇದೊಂದು ಏನೋ ನಮಗೆ ಹೊಸ ತಂತ್ರಜ್ಞಾನ ಹುಡುಕಿದ್ದಾರೆ, ಇದೊಂದೇನೋ ಗದ್ದೆಗೆ ಉಪಯೋಗ ಆಗ್ಬೋದು ಅಂತೇಳಿ ನಾವು ಇವ್ರ ಹತ್ರ ಮಾತಾಡಿ ಇದನ್ನೊಂದೊಮ್ಮೆ ಡೆಮೋ ಮಾಡ್ತೀರಾ ಅಂತ ಕೇಳುವಾಗ, ನಾವು ಬಂದು ಡೆಮೋ ಮಾಡಿ ಕೊಡ್ತೇವೆ ಅಂತ. ಹಾಗೆ ಸುಮಾರು ದಿವಸದಿಂದ ನಾವು ಕಾದು ಈಗ ಬಂದು ನಮ್ಮ ಇಲ್ಲಿ ಶ್ಯಾಮ್ ಶೆಟ್ಟಿ ಅಂತೇಳಿ ಈದಿನವರ ಗದ್ದೆಯಲ್ಲಿ ಮಾಡಿ ಕೊಟ್ಟಿದ್ದಾರೆ. ಕೆಲವೊಂದು ವ್ಯತ್ಯಾಸಗಳು ಇದ್ವು, ಅದನ್ನೆಲ್ಲ ನಾವು ಮಾಡಿ ತೋರಿಸಿ ಈಗ ಅದು ಈಸಿ ಆಗಿದೆ. ಆ ಗದ್ದೆಯ ಓನರೇ ಈ ಗದ್ದೆಯನ್ನು ಮಿಷಿನನ್ನು ಓಡಿಸಿ ಹೇಳಿದರು, ತುಂಬ ಸುಲಭ ಇದೆ, ಅದರಲ್ಲಿ ನಾವು 1 ಎಕರೆ ಮಾಡೋದಿದ್ರೆ ಸುಮಾರು 2-3 ದಿವಸ ಬೇಕು, ಮತ್ತು ಕೈಯಲ್ಲಿ ಶಕ್ತಿ, ಕಾಲಲ್ಲಿ ಶಕ್ತಿ, ಅಂದರೆ ಎಲ್ಲ ಆಯಾಸ ಜಾಸ್ತಿ ಆಗ್ತಾ ಇತ್ತು. ಇದು ಬರೀ 2 ಗಂಟೆಯಲ್ಲೇ, ನನ್ನ ಅಂದಾಜು ಅವರು ಹೇಳ್ತಾರೆ 2 ಗಂಟೆಯಲ್ಲಿ ನಾನು 1/4 ಎಕರೆ ಹೊಡೆಯಬಲ್ಲೆ ಅಂತ ಈ ಮಿಷಿನಲ್ಲಿ ಹೇಳ್ತಾರೆ. ಆ ಥರ ಎಲ್ಲ ನೋಡುವಾಗ ಇದು ನಮ್ಮ ಈಗಿನ ಜನದ ಪ್ರಾಬ್ಲಮ್ಮಿಗೆ, ಸಮಸ್ಯೆಗೆ ಇದು ಒಂದು ಪರಿಹಾರ ಅಂತ ನನ್ನ ಒಂದು ಅನಿಸಿಕೆ. ಮತ್ತು ಆಗ್ತದೆ ಅಂತ ಕಾಣ್ತದೆ. ಯಾಕಂದರೆ ಇವರ ಗದ್ದೆಯಲ್ಲಿ ನಾನು ನೋಡಿದ್ದು ಫಸ್ಟಿಗೆ ಒಂದು ಸ್ವಲ್ಪ ಅವರಿಗೆ ಕಷ್ಟ ಅಂತ ಆಯಿತು, ಬಟ್ ಆಮೇಲಿಂದ ತುಂಬ ಈಸಿ ಇದೆ ಎತ್ತಲಿಕ್ಕೂ. ಅದಕ್ಕೆಲ್ಲ ಏನು ಬೇಕಾದೆಲ್ಲ ಇವರು ಸೂರ್ಯ ನಿರ್ಭರ್ ಕಂಪ್ನಿಯ ಕೌಶಿಕ್ ಅವರು ಮತ್ತು ಪೂರ್ಣಿಮಾ ಅವರು ಹೇಳಿದರು, ಅದ್ರ ಬಗ್ಗೆ ಎಲ್ಲ ಮಾಹಿತಿ ಕೊಟ್ಟಿದ್ದಾರೆ. ಈಗ ಇದನ್ನು ಈ ಮಿಷಿನನ್ನು ನಮ್ಮ ಸುಪರ್ದಿಗೆ, ನಮ್ಮ ಕೃಷಿ ಕಿಸಾನ್ ರಕ್ಷಣಾ ಸಂಘದ ಸುಪರ್ದಿಗೆ ಹಸ್ತಾಂತರ ಮಾಡಿದ್ದಾರೆ. ಇಲ್ಲಿ ನೀವು ಬಾಡಿಗೆ ಎಲ್ಲ ಮಾಡಿಸಿ, ಮತ್ತು ರೈತರಿಗೆ ಬೇಕಾದರೆ ಈ ಮಿಷಿನನ್ನು ಕೂಡ ನಾವು ಕೊಡ್ತೇವೆ. ನೀವು ಯಾರು ಅಂತ ಹೇಳಿ ಅವರಿಗೆ ಈ ಮಿಷಿನನ್ನು ಕೂಡ ಕೊಡ್ತೇವೆ. ಇದಕ್ಕೆ ಕಾಸ್ಟ್ ಸ್ವಲ್ಪ ಜಾಸ್ತಿ ಅಂತ ಕಾಣ್ತದೆ, ಆದರೆ ಈ ಟೆಕ್ನಾಲಜಿ ಈಗಿನ ಇದಕ್ಕೆ ತುಂಬ ಸೂಕ್ತವಾದ ಒಂದು ಎಲೆಕ್ಟ್ರಿಕ್ ಮೋಟ್ರನ್ನು ಯೂಸ್ ಮಾಡಿರೋದು ತುಂಬ ಸೂಕ್ತವಾಗಿದೆ. ಅದರಿಂದಾಗಿ ನಾವು ಇದನ್ನು